ಬಾರ್ಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್ನ ಸಿಟ್ಟಿಂಗ್ ಕಾಮಿಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಿಗ್ಗೆ ಆಸ್ ಯೂಸುವಲ್ ಆಗಿ ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ನೋ ಇಲ್ವೋ ಒಬ್ಬ ಸ್ಟೂಡೆಂಟ್ ಲೇಟಾಗಿ ಬಂದ. ಯಾಕಪ್ಪ ಲೇಟು ಅಂದೆ. ಅವನು ಹೇಳ್ದ, ಸರ್ ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದಿದ್ದೀನಿ ಅಂತ. ನಾನು ಹೇಳಿದೆ, ನೋಡೋಕಂದ ನಿನ್ನ ಅಟೆಂಡೆನ್ಸು ಆಲ್ರೆಡಿ ಶಾರ್ಟೇಜ್ ಇದೆ, ಹಿಂಗೆ ಮಾಡಿದ್ರೆ ಅದನ್ನ ಇನ್ನೂ ಶಾರ್ಟೆಸ್ಟ್ ಮಾಡಿಬಿಡ್ತೀನಿ ನಾನು. ಅವನು ಗಪ್ ಚಿಪ್ ಅಂತ ಒಳಗಡೆ ಬಂದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ. ಎದ್ದು ಮುಂದೆ ಬಾರು ಅಂದೆ. ಇಲ್ಲ ಸರ್ ನಮ್ಮದು ಲಾಸ್ಟ್ ಬೆಂಚ್ ಬ್ಯಾಚು ಅಂದೆ. ಈ ಸ್ಟೂಡೆಂಟ್ಸ್ಗೆ ಇನ್ನೂ ಅರ್ಥ ಆಗಲ್ಲ. ಏನಪ್ಪ ಅಂತಂದರೆ, ಥಿಯೇಟ್ರಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಬೇಕು, ಕ್ಲಾಸಲ್ಲಿ ಫಸ್ಟ್ ಬೆಂಚಲ್ಲಿ ಕೂತ್ಕೊಬೇಕು. ಅವಾಗ ಪ್ರಾಪರ್ ವಿಷನ್ ಇರುತ್ತೆ. ಇನ್ನು ಯಾವಾಗ ತಿಳ್ಕೊತಾರೋ ಏನೋ. ಅವ್ನಿಗೆ ಹೇಳ್ಬಿಟ್ಟು ಹಿಂದೆ ತಿರುಗಿ ಪಾಠ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಹಾಗೆ ಮತ್ತೆ ಹಿಂದೆಯಿಂದ ಇನ್ನೊಂದು ಸೌಂಡ್ ಬಂತು. ಒಬ್ಬ ಸ್ಟೂಡೆಂಟು ಸೀಮೆ ಹುಲ್ಲನ್ನ ಕಸ ಕಸ ಅಂತ ಆಗಿಯೋ ಥರ ಬೂಮರ್ನ ಆಗಿತ್ತಿದ್ದ. ನನಗೆ ಕೋಪ ಕಾಲಿಂದ ನೆತ್ತಿವರೆಗೂ ಏರ್ತು. ಅವ್ನಿಗೆ ಹೇಳಿದೆ, ನೋಡೋ ಇನ್ಮೇಲೆ ನನ್ನ ಕ್ಲಾಸಲ್ಲಿ ಬೂಮರ್ ಹಾಕ್ಕೊಂಡು ಏನಾದರೂ ನನ್ನ ಕಣ್ಮುಂದೆ ಕಾಣಿಸ್ಕೊಂಡಿದ್ದೀಯಾ ಅಂತಂದರೆ ನಿನ್ನನ್ನು ಭೂಮಿ ಒಳಗಡೆ ಕಳಿಸ್ಬಿಡ್ತೀನಿ ಅಂತ ಮಕ್ಕದ ಮೇಲೆ ಉಗಿದೆ. ಅವನು ಹಂಗೆ ಹೋಗಿ ಬೂಮರ್ನ ಡಸ್ಟ್ಬಿನಲ್ಲಿ ಉಗಿದ. ಮತ್ತೆ ಬೋರ್ಡ್ ಕಡೆ ತಿರುಗಿ ಪಾಠ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನಮ್ಮ ಪ್ರಿನ್ಸಿಪಲ್ ಸರ್ ಒಳಗಡೆ ಬಂದು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ನಾಳೆ ಎಲ್ಲ ಸ್ಟೂಡೆಂಟ್ಸು ಕಂಪಲ್ಸರಿ ಶೂಸ್ ಹಾಕ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ ತಕ್ಷಣ ಸ್ಟೂಡೆಂಟ್ ಒಬ್ಬ ನಿಂತ್ಕೊಂಡು ಡೌಟ್ ಕೇಳ್ದ, ಸರ್ ಒಂದು ವೇಳೆ ಶೂಸ್ ಹಾಕ್ಕೊಂಡು ಬಂದಿಲ್ಲ ಅಂದರೆ ಅಂತ ಕೇಳಿದ. ಅದಕ್ಕೆ ನಾನು ಹೇಳಿದೆ, ಶೂಸ್ ಬಿಟ್ಟು ಬೇರೆ ಏನೇ ಹಾಕ್ಕೊಂಬಂದ್ರು ಅದರಲ್ಲೇ ತೆಗೆದು ಹೊಡಿತೀನಿ ಅಂತ. ಗಪ್ಚಿಪ್ ಅಂತ ಕೂತ್ಕೊಂಡ್ಬಿಟ್ಟ. ಸೊ ಈಗ ಹೆಂಗಾಗಿದೆ ಅಂತಂದರೆ ಕಾಲ, ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ರು ಅದಕ್ಕೆ ಏನೋ ಒಂದು ತಿರುಮಂತ್ರ ಕೇಳ್ತಾರೆ. ನಮಗೆ ಕೋಪದಲ್ಲಿ ಒಂದು ಸತಿ ಬೈತೀವಿ, ಹೊಡಿತೀವಿ. ಬೈದಾಗ ಹೊಡೆದಾಗ ಮಕ್ಕಳು ದ್ವೇಷ ತುಂಬಿಸ್ಕೊಳ್ತಾರೆ. ಆ ದ್ವೇಷ ತುಂಬಿಸ್ಕೊಬಾರ್ದು ಅಂತಂದರೆ ಅವ್ರನ್ನ ಏನಕ್ಕೋಸ್ಕರ ಬೈತಾ ಇದ್ದೀವಿ, ಏನಕ್ಕೋಸ್ಕರ ಹೊಡಿತಾ ಇದ್ದೀವಿ ಅಂತ ನಾವು ಅವ್ರಿಗೆ ತಿಳಿಪಡಿಸ್ಬೇಕು. ಈ ಡಿಸ್ಕಷನ್ಸಲ್ಲೇ ಫಸ್ಟ್ ಪೀರಿಯಡ್ ಹಂಗೋ ಹಿಂಗೋ ಆಗೋಯ್ತು. ಮತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡೋಕ್ಕೆ ಹೋದೆ. ಒಬ್ಬ ಪೇರೆಂಟ್ಸ್ ಬಂದಿದ್ದರು. ಆ ಪೇರೆಂಟ್ಸ್ ಕೇಳಿದೆ, ನೋಡಿರಿ ನಿಮ್ಮ ಮಗ ಎಷ್ಟು ಹೇಳಿದ್ರು ಎಷ್ಟು ಬೈದರು ಏನೇ ಮಾಡಿದ್ರು ಓದಲ್ಲ ಅಂತ ಹೇಳ್ತಿದ್ದೆ. ಆ ಪೇರೆಂಟ್ಸ್ ಹೇಳ್ತಾರೆ, ಸರ್ ನಮ್ಮ ಮಗನ್ಗೆ ಕೋಪ ಬರಬೇಕಷ್ಟೇ, ಕೋಪ ಬಂದರೆ ಒಂದು ಬುಕ್ಕೆಲ್ಲ ಒಂದು ದಿನದಾಗ ಓದಾಗ್ತಾನೆ ಸರ್ ಅಂತಂದು. ನನಗೆ ಶಾಕ್ ಆಯಿತು. ಹೌದಾ, ಇದಕ್ಕೆ ಮುಂಚೆ ಯಾವಾಗ ನಾವು ಓದಿದ್ನಾ ಅಂತಂದು. ಸರ್ ಇದಕ್ಕೆ ಮುಂಚೆ ಅವನು ಕೋಪನೇ ಬಂದಿಲ್ಲ ಸರ್ ಓದೋಕ್ಕೆ. ಏನು ಸ್ಟೂಡೆಂಟ್ಸ್ ಏನು, ನಮ್ಮ ಕಾಲದಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಲೆಕ್ಚರರ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ವಿ. ಈಗಿನ ಕಾಲದಲ್ಲಿ ಸ್ಟೂಡೆಂಟ್ಸು ಗ್ರ್ಯಾಟಿಟ್ಯೂಡ್ ಅಲ್ಲ ಆಟಿಟ್ಯೂಡ್ ತೋರಿಸ್ತಾರೆ. ಹಿಂಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗು ಮುಗಿಯೋಷ್ಟರಿಗೆ ನಾನು ಫುಲ್ಲು ಡಿಪ್ರೆಷನ್ಗೆ ಹೋಗೋದೆ. ಪೇರೆಂಟ್ಸ್ ಹತ್ರ ಎಲ್ಲ ಕಂಪ್ಲೇಂಟ್ಸ್ ಹೇಳೋದು. ಅವರು ಇಲ್ಲ ನಮ್ಮ ಮಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಉಲ್ಟಾ ಹೇಳೋದು. ಹಿಂಗೆಲ್ಲ ಕೇಳಿ ನಾನೇ ಡಿಪ್ರೆಷನ್ ಕೊಟ್ಟೋದೆ. ನನ್ನ ಡಿಪ್ರೆಷನ್ನ ತೊಗೊಂಡೋಗಿ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸೋಣ ಅಂತ ಡಾಕ್ಟ್ರ್ ಹತ್ರ ಹೋದೆ. ಆ ಡಾಕ್ಟ್ರಿಗೆ ನನ್ನ ಡಿಪ್ರೆಷನ್ ಎಲ್ಲ ಹೇಳೋಷ್ಟೊತ್ತಿಗೆ ಅವರೇ ಡಿಪ್ರೆಷನ್ ಕೊಟ್ಟಿದ್ರು. ನೋಡಿ, ಈ ಥರ ವಿದ್ಯಾರ್ಥಿಗಳಲ್ಲೂ ಕೆಲವೊಂದು ಇಂಟೆಲಿಜೆಂಟ್ ವಿದ್ಯಾರ್ಥಿಗಳಿದ್ದಾರೆ. ನಾವು ಈ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದಕ್ಕೆ ಹಗಲು ರಾತ್ರಿ ಓದಿ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡಿ ಪರ್ಫಾರ್ಮೆನ್ಸ್ ಕೊಡೋಕೆ ಹೋಗ್ತೀವಿ ಅವ್ರ ಮುಂದೆ. ಆದರೆ ಅವರು ನಾಳೆ ಎಕ್ಸಾಮ್ ಇದ್ರೆ ಇವತ್ತು ರಾತ್ರಿ ಎಲ್ಲ ಓದ್ಕೊಂಡು ಪಾಸ್ ಹೋಗ್ಬಿಡ್ತಾರೆ, ಡಿಸ್ಟಿಂಕ್ಷನ್ನು ಬರ್ತಾರೆ. ನನ್ನ ವಿಡಿಯೋ ನೋಡಿ ನೀವ್ಯಾರು ಡಿಪ್ರೆಷನ್ಗೆ ಹೋಗಲ್ಲ, ಅಷ್ಟೋ ಇಷ್ಟೋ ನಗ್ತೀರಾ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಕಾಂಪ್ಲಿಮೆಂಟ್ ಕೊಟ್ಟು ಚಪ್ಪಾಳೆ ಹೊಡೀರಿ, ಚೆನ್ನಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ಚಪ್ಪಲಿಯಲ್ಲಿ ಹೊಡೀರಿ. ಎರಡನ್ನೂ ಸ್ವೀಕಾರ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.